ಇನ್ನು ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ನೀಡಿತು. ಈ ಆದೇಶದ ವಿರುದ್ಧ ರಾಜ್ಯದಲ್ಲಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಇನ್ನು ಕರ್ನಾಟಕ ಬಂದ್ ಕುರಿತಂತೆ ಸಂಪೂರ್ಣ ನ್ಯೂಸ್ ಜೊತೆ ಮಾತನಾಡಿದ ಹೋರಾಟಗಾರ ಸಾರಾ ಗೋವಿಂದ್ ಅವರು ಆಗಸ್ಟ್ 13ರಂದು ಬಂದ್ಗೆ ನಾವು ಬೆಂಬಲ ನೀಡೋದಿಲ್ಲ, ಬಂದ್ನಲ್ಲಿ ಭಾಗವಹಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಏನು ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಹರಿಬಿಡಕ್ಕೆ ಆದೇಶ ನೀಡುತ್ತೆ. ಆ ಒಂದು ಆದೇಶ ವಿರುದ್ಧ ಕನ್ನಡಪರ ಸಂಘಟನೆಗಳು ಒಂದು ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನು ಕೊಟ್ಟಿದ್ರು. ಇದೀಗ ಕೆಲವೊಂದು ಸಂಘಟನೆಗಳು ಕನ್ನಡಪರ ಅಂದರೆ ಕರ್ನಾಟಕ ಬಂದ್ ಮಾಡೋಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಾರಾ ಗೋವಿಂದ್ ಇದ್ದಾರೆ. ಅವ್ರನ್ನೇ ಕೇಳೋಣ, ಅವ್ರ ಬೆಂಬಲ ಇರುತ್ತೋ ಇಲ್ವೋ, ಇದ್ರೂ ಯಾವ ಥರ ಇರುತ್ತೆ ಅಂತ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ನೀವು ಬೆಂಬಲ ನೀಡಿದ್ರಿ ಮೊದಲ ಹಂತದ ಮೀಟಿಂಗ್ಲಾದಾಗ. ಈಗ ಏನಾಗುತ್ತೆ ಏನು? ಈಗ ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು, ನಾನು, ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡರು, ಮಂಜುನಾಥ್ ದೇವು, KR ಕುಮಾರ್ ಎಲ್ಲರೂ ಸೇರಿ ವುಡ್ಲ್ಯಾಂಡ್ಸ್ನಲ್ಲಿ ಸಭೆ ಮಾಡಿ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ನಾವು ಯಾವುದೇ ಕಾರಣದಲ್ಲೂ ನೀರು ಬಿಡಬಾರ್ದು ಕರ್ನಾಟಕದಲ್ಲಿ, ಇಲ್ಲಿ ಕುಡಿಯೋ ನೀರಿಗಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಅವತ್ತು ಕರ್ನಾಟಕ ಬಂದ್ ನೀರು ಬಿಟ್ಟರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು 13ನೇ ತಾರೀಕು ಕರ್ನಾಟಕ ಬಂದ್ಗೆ ನಾವು ಕರೆ ಕೊಟ್ಟಿದ್ದು ನಿಜ. ಆದರೆ ಆ ಮಧ್ಯದಲ್ಲಿ ಕೇವಲ 3-4 ದಿವಸದಲ್ಲಿ ದೊಡ್ಡ ಮಳೆಯಾಗಿ ತಾನಾಗಿ ನೀರು ಹರಿದೋಯ್ತು. ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ, ಈಗ ನೀರು ಇರಲಿಲ್ಲ, ನೀವು ಮಾಡ್ತಾಯಿದ್ದಿದ್ದು ಸರಿ ಅಂತ ಹೇಳಿ. ಈಗ ನೀರು ಬಂದು ಹೋಗ್ತಾಯಿದೆ, ಈ ಸಂದರ್ಭದಲ್ಲಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ಅದು ಉತ್ತರ ಹೇಳೋಕ್ಕೆ ನಮ್ಗೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಮಗೆ ಹೋರಾಟ ಇದ್ದೇ ಇದೆ. ಮಹದಾಯಿ ಆಗಿರ್ಬೋದು, ಅಥವಾ ಕಾವೇರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮ ಹೋರಾಟ ಯಾವತ್ತೂ ನಿರಂತರವಾಗಿದ್ದೇ ಇರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಆಗಿರೋದ್ರಿಂದ ಜನ ಕೇಳ್ಕೊಂಡ್ಮೇಲೆ ನಾವು ಅದಕ್ಕೆ ಉತ್ತರ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಬಂದನ್ನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಆದರೆ ನಾಯಕರು ಅದನ್ನು ಮಾಡ್ತಾಯಿದ್ದಾರೆ, ಮಾಡಿದ್ರೆ ನಮಗೆ ವಿರೋಧ ಇಲ್ಲ, ಆದರೆ ನಾವು ಭಾಗವಹಿಸೋದಿಲ್ಲ. ಅಲ್ಲ ಸರ್, ಈಗ ಒಂದು ಕಡೆ ಇಷ್ಟೇ ನೀವು ಅವ್ರ ಜೊತೆ ಹೋರಾಟ ಮಾಡ್ತಿದ್ದೀವಿ. ಯಾವುದೇ ಕನ್ನಡ ವಿಚಾರ ಬಂದಾಗ ಸಾರಾ ಗೋವಿಂದ್ ವಾಟಾಳ್ ನಾಗರಾಜ್ ಮುಂದೆ. ಇವತ್ತು ಏಕಾಏಕಿ ನೀವು ಹಿಂದೆ ಸರಿದು ನೋಡಿದ್ರೆ ಎಲ್ಲೋ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ ಮನಸ್ತಾಪ ಬರೋ ಚಾನ್ಸಸ್ ಇದೆ ಅಥವಾ ಬಂದೇ ಇದೆ? ಇಲ್ಲ, ಮನಸ್ತಾಪ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾಮಾನ್ಯ ಜನರನ್ನ ವಿಚಾರಗಳನ್ನ ನಾವು ತಿಳ್ಕೊಬೇಕಲ್ಲ. ಇವತ್ತು ಯಾಕೆ ಮಂಡ್ಯದಲ್ಲಿ ಯಾವುದೇ ನನ್ನ ರೈತ ಬಂಧುಗಳು ಹೋರಾಟವನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಹೇಳಿ? ನಾವು ಅವ್ರ ಪರವಾಗಿ ತಾನೇ ಹೋರಾಟ ಮಾಡ್ತಿದ್ದು. ಹಾಗಾಗಿ ಇವತ್ತಿನ ಪರಿಸ್ಥಿತಿನ ನಾವು ತಿಳ್ಕೊಂಡು ಅದಕ್ಕೆ ಬಂದ್ನಿಂದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ನಾವು ಈ ಸಮಯದಲ್ಲಿ ಬಂದ್ ಬೇಡ, ನಾವು ಯಾವುದೇ ಒತ್ತಡ